ಈ ಪ್ರಾಬ್ಲಮ್ ಅಲ್ಲಿ ಡಿಟರ್ಮೈನ್ ದಿ ಟೆನ್ಷನ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಸ್ಟ್ರಿಂಗ್ shown in figure. Find the weight value W1, W2 if BC portion is horizontal. ಏನು ಕೇಳಿದ್ದಾರೆ ಅಂದ್ರೆ ಈ ಸ್ಟ್ರಿಂಗ್ ಮತ್ತೆ ಈ ಸ್ಟ್ರಿಂಗ್ಗಳಲ್ಲಿ ಮತ್ತೆ ಈ ಸ್ಟ್ರಿಂಗ್ಗಳಲ್ಲಿ ಇರುವ ಟೆನ್ಷನ್ ಎಷ್ಟು ಅಂತ ಕೇಳಿದ್ದಾರೆ. ಮತ್ತೆ ಈ W1 ಎಷ್ಟು ಮತ್ತೆ W2 ಎಷ್ಟು ಯಾವಾಗ ಅಂದ್ರೆ 4 ಕಿಲೋನ್ಯೂಟನ್ ಇಲ್ಲಿ ಈ ಪುಲ್ಲಿ ಮುಖಾಂತರ ಹಾಕಿದಾಗ ಮತ್ತೆ ಕಂಡೀಷನ್ ಏನಂದ್ರೆ BC ಹಾರಿಜಾಂಟಲ್ ಇರಬೇಕು. ಈ ಆಂಗಲ್ 120 ಡಿಗ್ರೀಸ್ ಇದೆ, ಈ ಆಂಗಲ್ 135 ಡಿಗ್ರೀಸ್ ಇದೆ. ಈಗ ಒಂದೊಂದಾಗಿ ಫಸ್ಟ್ ಜಾಯಿಂಟ್ ಡಿ ಕನ್ಸಿಡರ್ ಮಾಡೋಣ. ಇದು 4 ಕಿಲೋನ್ಯೂಟನ್ ಜಗ್ತಾ ಇದೆ, ಅದೇ 4 ಕಿಲೋನ್ಯೂಟನ್ ಈ ಕಡೆ ಬರುತ್ತೆ, 4 ಕಿಲೋನ್ಯೂಟನ್ ಈ ಕಡೆ ಬರುತ್ತೆ, 4 ಕಿಲೋನ್ಯೂಟನ್ ಈ ಕಡೆ ಕೆಳಗಡೆ ಜಗ್ತಾ ಇದೆ, ಅದೇ 4 ಕಿಲೋನ್ಯೂಟನ್. ಇದು ಫ್ರಿಕ್ಷನ್ಲೆಸ್ ಪುಲ್ಲಿ ಆಗಿರೋದ್ರಿಂದ ಈ ಸ್ಟ್ರಿಂಗ್ ಅಲ್ಲಿ ಸಹ ಅದೇ 4 ಕಿಲೋನ್ಯೂಟನ್ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಈ ಜಾಯಿಂಟ್ ಕನ್ಸಿಡರ್ ಮಾಡೋಣ. ಇದು 4 ಕಿಲೋನ್ಯೂಟನ್, ಇದು ಹಾರಿಜಾಂಟಲ್, ಇದು 135 ಡಿಗ್ರೀಸ್, ಇದು ವೇಟ್ W2, ಇದೇ 4 ಕಿಲೋನ್ಯೂಟನ್ ಇಲ್ಲಿಗೆ ಆಯ್ತು. ಯಾಕಂದ್ರೆ ಇದು ಫ್ರಿಕ್ಷನ್ಲೆಸ್ ಪುಲ್ಲಿ ಆಗಿರೋದ್ರಿಂದ ಈ ಸ್ಟ್ರಿಂಗ್ ಮುಖಾಂತರ ಇದು 4 ಕಿಲೋನ್ಯೂಟನ್ ಇಲ್ಲಿ ಟ್ರಾನ್ಸ್ಫರ್ ಆಯ್ತು. ನೆಕ್ಸ್ಟ್ ಇದು W2 ಮತ್ತೆ ಇದು W2 ಈ ಕಡೆ ವೇಟ್ ಆಗಿದೆ, ಇದು ಈ ಕಡೆ ಜಗ್ತಿದೆ, ಇದು ಈ ಕಡೆ ಜಗ್ಗುತ್ತೆ. ಸೊ ಟೆನ್ಷನ್ ಅವೇ ಫ್ರಮ್ ದಿ ಜಾಯಿಂಟ್ ತೋರಿಸ್ತಾರೆ. ಸೊ ಮತ್ತೆ ಇದು ಆಂಗಲ್ 90 ಡಿಗ್ರೀಸ್, ಇದು ಬಾಕಿ ಉಳಿದ ಆಂಗಲ್ ಎಷ್ಟಾಗುತ್ತೆ ನೋಡೋಣ. ಇದು 90, ಇದು 135 ಆಗಿರೋದ್ರಿಂದ ಇದು 180 ಮೈನಸ್ 135 45 ಡಿಗ್ರೀಸ್ ಬರುತ್ತೆ. ಈ ಟೋಟಲ್ ಆಂಗಲ್ 90 ಪ್ಲಸ್ 45 ಎಷ್ಟು 135 ಡಿಗ್ರೀಸ್. ಇದು 90 ಡಿಗ್ರೀಸ್, ಇದು 135 ಡಿಗ್ರೀಸ್. ಈಗ ಲ್ಯಾಮಿಸ್ ಥಿಯರಮ್ ಏನು ಹೇಳುತ್ತೆ ಅಂದ್ರೆ, ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡಬೇಕಾದ್ರೆ ಫೋರ್ಸಸ್ ಒಂದೇ ಜಾಯಿಂಟ್ ನಿಂದ ಹೊರಗೆ ಹೋಗ್ತಿರ್ಬೇಕು ಅಥವಾ ಒಂದೇ ಜಾಯಿಂಟ್ ಕಡೆ ಬರ್ತಾ ಇರಬೇಕು ಫೋರ್ಸಸ್. ಅವಾಗ ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡಬೇಕು. 3 ಫೋರ್ಸಸ್ಗಳು ಕಂಡೀಷನ್ ಏನಂದ್ರೆ 3 ಫೋರ್ಸಸ್ಗಳು ಟುವರ್ಡ್ಸ್ ಜಾಯಿಂಟ್ ಅಥವಾ ಅವೇ ಫ್ರಮ್ ದಿ ಜಾಯಿಂಟ್ ಹೋಗ್ತಾ ಇರಬೇಕು ಅಥವಾ ಬರ್ತಾ ಇರಬೇಕು. ಒಂದೇ ಜಾಯಿಂಟ್ ಕಡೆ ಬರ್ತಾ ಇರಬೇಕು ಅಥವಾ ಒಂದೇ ಜಾಯಿಂಟ್ ಇಂದ ಹೊರಗಡೆ ಹೋಗ್ತಾ ಇರಬೇಕು. 3 ಫೋರ್ಸ್ಗಳು. ಅವಾಗ ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡಬಹುದು. ಈಗ ನಮಗೆ 3 ಫೋರ್ಸ್ಗಳು ಸಿಕ್ಕಿದಾವೆ ಮತ್ತೆ 3 ಆಂಗಲ್ಗಳು ಸಿಕ್ಕಿದ್ದಾವೆ. ಅದಕ್ಕೋಸ್ಕರ ಈಗ ಲ್ಯಾಮಿಸ್ ಥಿಯರಮ್ ಅನ್ನ ಅಪ್ಲೈ ಮಾಡಬಹುದು. ಫಸ್ಟ್ ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡೋಣ. ಫಸ್ಟ್ TCB divided by sin of the angle between other two forces. Sin of the angle between other two forces ಎಷ್ಟು ಅಂದ್ರೆ 135 ಡಿಗ್ರೀಸ್. ಸೊ TBC ಆರ್ TBC ಅಥವಾ TCB ಎರಡು ಒಂದೇ. TBC divided by sin of 135 ಡಿಗ್ರೀಸ್. ಅದು ಯಾವುದಕ್ಕೆ ಸಮ ಅಂದ್ರೆ W2 divided by sin of the angle between other two forces. Sin of the angle between W2 divided by sin of the angle between other two forces 135. sin 135. ಅದು ಯಾವುದಕ್ಕೆ ಸಮ ಅಂದ್ರೆ 4 by sin of the angle between other two forces. 4 by sin of the angle between other two forces. So W ಇದು 4 divided by sin 90. ಸೊ ಈಗ ಇದು ಅಥವಾ ಇದು ಅಥವಾ ಇದು ಯಾವುದನ್ನಾದ್ರೂ ಕನ್ಸಿಡರ್ ಮಾಡೋಣ. ಫಸ್ಟ್ ಇದು ಮತ್ತೆ ಇದು ಕನ್ಸಿಡರ್ ಮಾಡೋಣ. ಸೊ ಆವಾಗ ನಮಗೆ TBC ಸಿಗುತ್ತೆ. ನೆಕ್ಸ್ಟ್ ಇದು ಮತ್ತೆ ಇದು ಕನ್ಸಿಡರ್ ಮಾಡೋಣ. ಆವಾಗ ನಮಗೆ W2 ಸಿಗುತ್ತೆ. ಸೊ W2 ಸಿಗುತ್ತೆ. ಈಗ ಬರೆಯೋಣ. ಇಲ್ಲಿ ನಮಗೆ TBC ಸಿಕ್ಕಿತ್ತು ಮತ್ತೆ W2 ಸಿಕ್ಕಿತ್ತು. ಈಗ ಈ ಜಾಯಿಂಟ್ ಅನ್ನ ಕನ್ಸಿಡರ್ ಮಾಡೋಣ. ಇದು TBC ಮತ್ತೆ ಈ ಸ್ಟ್ರಿಂಗ್ ಅಲ್ಲಿ ಇರುವ ಟೆನ್ಷನ್ ನ TAB ಅಥವಾ TBA ಎರಡು ಒಂದೇ. TAB ಅಥವಾ TBA ಎರಡು ಒಂದೇ. ಇದು ಆಂಗಲ್ 120 ಡಿಗ್ರಿ ಇರೋದ್ರಿಂದ ಇಲ್ಲಿ ಗೇರ್ ಹಾಕಿ ಇದು 180 ಮೈನಸ್ 120 60 ಡಿಗ್ರೀಸ್ ಬರುತ್ತೆ. ಇದೇ ಆಂಗಲ್ 90 ಡಿಗ್ರೀಸ್, ಇದೇ ಆಂಗಲ್ 90 ಡಿಗ್ರೀಸ್. ಇದು ಟೋಟಲ್ ಆಂಗಲ್ 60 ಪ್ಲಸ್ 90 140. ಸೊ 60 ಪ್ಲಸ್ 90 150. ಸಾರಿ 150. 60 ಪ್ಲಸ್ 90 150. ಇದೇ ಆಂಗಲ್ 90 ಡಿಗ್ರೀಸ್. ಸೊ ಇವಾಗ 3 ಫೋರ್ಸ್ಗಳು ಇದ್ದಾವೆ, ಅವೇ ಫ್ರಮ್ ಜಾಯಿಂಟ್ ಇದ್ದಾವೆ
ಮತ್ತೆ 3 ಆಂಗಲ್ಗಳು ಇದಾವೆ. ಸೊ ಲ್ಯಾಮಿಸ್ ಥಿಯರಮ್ ಅನ್ನು ಅಪ್ಲೈ ಮಾಡಬಹುದು. ಫಸ್ಟ್ ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡೋಣ. ಫಸ್ಟ್ TBA divided by sin of the angle between other two forces. TBA ಅಥವಾ TAB divided by sin of the angle between other two forces sin 90. ಅದೇ ಯಾವುದಕ್ಕೆ ಸಮ ಅಂದ್ರೆ W1 divided by sin of the angle between other two forces. Sin of the angle between other two forces. W1 divided by sin 120. ಅದೇ ಯಾವುದಕ್ಕೆ ಸಮ ಅಂದ್ರೆ TBC divided by sin of the angle between other two forces. Sin of the angle between other two forces. TBC ನಮಗೆ ಗೊತ್ತಿದೆ, ಅದಕ್ಕೋಸ್ಕರ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ಈಗ ಇದು ಅಥವಾ ಇದು ಅಥವಾ ಇದು ಅಥವಾ ಇದು ಕನ್ಸಿಡರ್ ಮಾಡೋಣ. ಇದು ಮತ್ತೆ ಇದು, ಆಮೇಲೆ ಇದು ಮತ್ತೆ ಇದು, ಇದು ಮತ್ತೆ ಇದರಿಂದ TAB ಬರುತ್ತೆ, ಇದು ಮತ್ತೆ ಇದರಿಂದ W1 ಬರುತ್ತೆ. ಸೊ TAB ಸಿಗುತ್ತೆ, ಇದು ಇದರಿಂದ W1 ಸಿಗುತ್ತೆ, W1 ಸಿಗುತ್ತೆ. ಸೊ ಫೈನಲಿ ಎಲ್ಲ ಟ್ರಿಂಗ್ಗಳಲ್ಲಿ ಟೆನ್ಷನ್ ಅನ್ನ ಡಿನೋಟ್ ಮಾಡೋಣ. W1 ಎಷ್ಟು ಬಂತು? 4.898. TAB ಎಷ್ಟು ಬಂತು? 2.656 ಕಿಲೋನ್ಯೂಟನ್. TBC ಎಷ್ಟು ಬಂತು ಅಂದ್ರೆ 2.828 ಕಿಲೋನ್ಯೂಟನ್ಸ್. W2 ಎಷ್ಟು ಬಂತು ಅಂದ್ರೆ 2.828 ಕಿಲೋನ್ಯೂಟನ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡುವಾಗ ನಿಮಗೆ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ